ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಲವ್ ಲೈಫ್ ಮೇಲೆ ಕಾರ್ಡ್ಸ್ ಫುಲ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೋಡಿದೆ ತುಂಬ ಜನರು ಲವ್ ಲೈಫ್ ಮೇಲೆ ರೀಡಿಂಗ್ ಮಾಡಿ ಅಂತ ಬಂತು. ಸೊ ವೈ ನಾಟ್. ಸೊ ನಾನು ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ, ನೀವೆಲ್ಲ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂದರೆ, ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ಮಾತಾಡ್ತಾ ಇದ್ದೀರಾ, ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ನಿಮಗೆ ಯೂನಿವರ್ಸ್ ಸೈನ್ಸ್ ಕೊಡ್ತಾ ಇದೆ, ಈ ಪರ್ಸನಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇರಬಹುದು ಅಂತ ಸೈನ್ಸ್ ಯೂನಿವರ್ಸ್ ಕೊಡ್ತಾ ಇದೆ. ಬಟ್ ಆ ಪರ್ಸನ್ ಇಂದ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಇವ್ರು ನನ್ನ ನಿಜವಾಗ್ಲೂ ಅಪ್ರೋಚ್ ಮಾಡ್ತಾರಾ, ನಿಜವಾಗ್ಲೂ ಓಪನ್ ಅಪ್ ಆಗ್ತಾರಾ, ನಿಜವಾಗ್ಲೂ ಇಲ್ಲೊಂದು ಸೀರಿಯಸ್ ಕನೆಕ್ಷನ್ ಇದೆಯಾ, ಪ್ರಾಬಬ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಹಿಂಟ್ ಇದೆ, ಆದ್ರೆ ಈ ಪರ್ಸನ್ಗೆ ನನ್ ಕಂಡ್ರೆ ಇಷ್ಟ ಇದೆ ಅಂತ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇರೋರಿಗೆ ಲೆಟ್ ಸಿ ವಾಟ್ ಈಸ್ ಗೋಯಿಂಗ್ ಆನ್. ನಿಮಗೊಂದು ಕ್ಲಾರಿಟಿ ಕೊಡೋಣ. ಅಂಡ್ ಈ ಪರ್ಸನ್ ಅಪ್ರೋಚ್ ಮಾಡ್ತಾರೆ ಅಂದ್ರೆ ಯಾವಾಗ ಮಾಡ್ತಾರೆ, ಅದೆಲ್ಲದಕ್ಕೂ ಮುಂಚೆ ಎನರ್ಜೀಸ್ ಚೆಕ್ ಮಾಡೋಣ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಂದ್ರೆ 1199 ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಸೊ ಲೆಟ್ಸ್ ಸಿ 10 ಆಫ್ ಕಪ್ಸ್ ಬಂದಿದೆ. ಸೊ ನೀವೇನ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಈವನ್ ದೋ ಈ ಪರ್ಸನ್ ಓಪನ್ ಅಪ್ ಆಗ್ದನೇ ಇದ್ರು, ಕನೆಕ್ಷನ್ ಅಲ್ಲಿ ಕ್ಲಾರಿಟಿ ಇಲ್ದನೇ ಇದ್ರು, ಆ ಎನರ್ಜಿನ ಇವಾಗ ಇನ್ನೂ ನೀವು ಫಿಗರ್ ಔಟ್ ಮಾಡಿಲ್ಲ ಅಂದ್ರೂ, ಈ ಕನೆಕ್ಷನ್ ನಿಮ್ಮಿಬ್ರ ಮಧ್ಯೆ ಏನ್ ಬಾಂಡಿಂಗ್ ಇದೆ ಪ್ರೊಟೆಕ್ಟೆಡ್ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಯೂನಿವರ್ಸ್ ಆಲ್ರೆಡಿ ಪ್ರೊಟೆಕ್ಟ್ ಮಾಡಿದೆ ನಿಮ್ ಕನೆಕ್ಷನ್ ನ. ಟೈಮ್ ತಗೋಬಹುದು ಈ ಪರ್ಸನ್ ಓಪನ್ ಅಪ್ ಆಗೋದಕ್ಕೆ, ಬಟ್ ಆಲ್ರೆಡಿ ಈ ಕನೆಕ್ಷನ್ ಅಲ್ಲಿ ಒಂದು ಪಾಸಿಟಿವಿಟಿ ಇದೆ. ಆಲ್ರೆಡಿ ಈ ಪರ್ಸನ್ ಅಂಡ್ ನೀವು ಕೂಡ ಎಮೋಷನಲಿ ಈ ಪರ್ಸನ್ ಕನೆಕ್ಟ್ ಆಗಿದ್ದೀರಾ ಅಂಡ್ ಕ್ಲಿಕ್ ಆಗಿದೆ ಮೂಮೆಂಟ್. ಅಂಡ್ ನೀವು ಮಾತ್ರ ಆ ಒಂದು ಸೆಕ್ಯೂರ್ ಫೀಲ್ ಮಾಡ್ತಾ ಇರೋದು, ನೀವು ಮಾತ್ರ ಪಾಸಿಟಿವ್ ಫೀಲ್ ಮಾಡ್ತಿರೋದಲ್ಲ ಈ ರಿಲೇಶನ್ಶಿಪ್ ಬಗ್ಗೆ. ಈ ಪರ್ಸನ್ ಕೂಡ ನಿಮ್ ಬಗ್ಗೆ ಅದೇ ವೇಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ವೆರಿ ಬ್ಯೂಟಿಫುಲ್. ಕರೆಂಟ್ ಎನರ್ಜಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈ ಕನೆಕ್ಷನ್ ಬಗ್ಗೆ ನಿಮಗೆ ಇನ್ನೂ ಏನ್ ಮೆಸೇಜ್ ಇದೆ ನೋಡೋಣ. ವಾವ್, ಎಂಪ್ರೆಸ್. ಎಲ್ಲೋ ಒಂದ್ ಕಡೆ ಐ ಫೀಲ್ ಇದು ಲುಕ್ಸ್ ಬಗ್ಗೆ ಹೇಳ್ತಾ ಇದೆ. ಈ ಪರ್ಸನ್ ನಿಮ್ನ ನೋಡಿದಾಗ, ನಿಮ್ನ ಮಾತಾಡಿಸಿದಾಗ ಒಂದು ನ್ಯಾಚುರಲ್ ಬ್ಯೂಟಿ ನೋಡ್ದಂಗೆ ಅವ್ರಿಗೆ ಆಗ್ತಾ ಇದೆ. ನೀವ್ ಯಾವ ತರ ಅಂದ್ರೆ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಎಲ್ಲೋ ಹೊರಗಡೆ ಹೋದ್ರೆ ನಿಮಗೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಂತ ಅಲ್ಲ, ಈವನ್ ದೋ ನೀವು ಲೈಟ್ ಆಗಿ ಮಾಯಿಶ್ಚರೈಸರ್ ಫೇಸ್ ಅಂತ ಅಲ್ಲ, ಈವನ್ ಬಟ್ಟೆ ಕೂಡ ತುಂಬಾ ರೆಡಿಯಾಗಿ ಹೋಗ್ಬೇಕಂತ ಇಲ್ಲ, ಕ್ಯಾಶುವಲ್ ಆಗಿ ಹಾಕಿರೋ ಟೀ ಶರ್ಟ್ ಅಥವಾ ಪೈಜಾಮಾಸ್ ಒಡೆವ ಏನೋ ಒಂದು ಹಾಕೊಂಡು ಹೋಗ್ಬಿಟ್ರೆ ನಿಮ್ ಆಟೋಮೆಟಿಕ್ ಆಗಿ ನಿಮ್ ಮೇಲೆ ಅಟ್ರಾಕ್ಷನ್ ತುಂಬಾ ಜನರಿಗೆ ಆಗುತ್ತೆ, ಅಟೆನ್ಷನ್ ಸಿಗುತ್ತೆ. ಆತರ ಒಂದು ಪರ್ಸನಾಲಿಟಿ ನೋಡ್ತಾ ಇದೀನಿ. ಸೊ ಈ ಪರ್ಸನ್ ನೋಡಿದಾಗ ಇಟ್ಸ್ ಲೈಕ್ ನೀವು ತುಂಬಾ ಟ್ರೈ ಮಾಡ್ಬೇಕು ಅಂತ ಇಲ್ಲ ಚೆನ್ನಾಗಿ ಕಾಣೋದಕ್ಕೆ. ನಿಮ್ಮ ನ್ಯಾಚುರಲ್ ಬ್ಯೂಟಿನೇ ಅಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಫ್ಲೋನೇ ಅಷ್ಟು ಚೆನ್ನಾಗಿದೆ. ಆತರ ಈ ಪರ್ಸನಿಗೆ ಫೀಲ್ ಆಗ್ತಾ ಇದೆ. ಮೇ ಬಿ ಯು ಆರ್ ನಾಟ್ ಸಮ್ ಒನ್ ತುಂಬಾ ರೆಡಿಯಾಗಿ ಹೋಗೋದು ಎಲ್ಲ ಮಾಡಲ್ಲ ಪ್ರಾಬಬ್ಲಿ. ಈವನ್ ಫ್ರೆಂಡ್ಸ್ ನ ಮೀಟ್ ಆಗೋದಕ್ಕೂ ಒಂದೇ ರೀತಿ ರೆಡಿ ಆಗ್ತೀರಾ. ಅಂಡ್ ಪಾರ್ಟಿಗೆ ಹೋಗೋದಿದ್ರು ಆಲ್ಮೋಸ್ಟ್ ಸಿಮಿಲರ್ ವೇಲ್ ರೆಡಿ ಆಗ್ತೀರಾ. ಈವನ್ ಫಂಕ್ಷನ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲೂ ಕೂಡ ನಾನು ಹೈಲೈಟ್ ಆಗ್ಬೇಕು ಅಂತ ನೀವು ಯಾವತ್ತೂ ಟ್ರೈ ಮಾಡಲ್ಲ. ಆಟೋಮೆಟಿಕ್ ಆಗಿ ಜನರದ್ದು ಅಟ್ರಾಕ್ಷನ್ ನಿಮ್ಮ ಮೇಲೆ ಬರುತ್ತೆ. ಸೊ ನಿಮ್ಮಲ್ಲಿ ಈ ಒಂದು ಎನರ್ಜಿನ ಈ ಪರ್ಸನ್ ಐಡೆಂಟಿಫೈ ಮಾಡಿದ್ದಾರೆ ಅನ್ಬೋದು. ಸೊ ಲೆಟ್ಸ್ ಸಿ, ಆಲ್ರೆಡಿ ಈ ಪರ್ಸನ್ ಅಟ್ರಾಕ್ಟ್ ಆಗಿದ್ದಾರೆ. ಟ್ಯಾರೋ ಕಡೆಯಿಂದ ಇನ್ನೂ ಏನ್ ಮೆಸೇಜ್ ಇದೆ, ಲೆಟ್ಸ್ ಸಿ. there is page of wands. this is ಮೆಸೇಜ್ ಕಾರ್ಡ್ ಇದು. ಓಕೆ, ಕಮ್ಯುನಿಕೇಶನ್ ಕಾರ್ಡ್ ಇದು, ಪೇಜ್ ಆಫ್ ವಾಂಡ್ಸ್. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ಏನ್ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಅಪ್ರೋಚ್ ಮಾಡ್ತಾರ ನನ್ನ, ಮೆಸೇಜ್ ಮಾಡ್ತಾರ ಅಥವಾ ಅವ್ರು ಹೇಳ್ಕೊಂತಾರ ಅವ್ರ ಫೀಲಿಂಗ್ಸ್ ನ. ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಈ ಪರ್ಸನ್ ಮೇ ಬಿ ನಿಯರ್ ಫ್ಯೂಚರ್ ಅಲ್ಲಿ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ದನೇ ಇರಬಹುದು. ಬಿಕಾಸ್ ಅನದರ್ ಒಂದಷ್ಟು 3-4 months ವರೆಗೂ ಈ ಪರ್ಸನ್ ನಿಮ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾರೆ, ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಬಟ್ ಆ ಒಂದು ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮೇ ಬಿ ಬಿಕಾಸ್ ಈ ಪರ್ಸನ್ಗೆ ರಶ್ ಮಾಡೋದಕ್ಕೆ ಇಷ್ಟ ಇಲ್ಲ, ಮೇ ಬಿ ಇವಾಗಲೇ ಒಂದು ಕನ್ಕ್ಲೂಷನ್ಗೆ ಬರೋದು ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ಡೆಫಿನೆಟ್ಲಿ
ಈ ಪರ್ಸನ್ ಮೆಸೇಜ್ ಮಾಡ್ತಾರೆ. ಓಕೆ, ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರ್ತೀರಾ, ಬಟ್ ಇಟ್ ವಿಲ್ ಬಿ ಮೋರ್ ಲೈಕ್ ಒಂದು ಫ್ರೆಂಡ್ಶಿಪ್ ವೇ ಅಲ್ಲಿ ಕನೆಕ್ಷನ್ ಅಲ್ಲಿ ಇರ್ತೀರಾ. ಕ್ಯಾಶುವಲ್ ವೇ ಅಲ್ಲಿ ಈ ಪರ್ಸನ್ ನಿಮ್ನ ಅಪ್ರೋಚ್ ಮಾಡ್ಬೋದು. ಯಾವಾಗೆಲ್ಲ ಬೋರ್ ಆಗುತ್ತೆ ಆವಾಗ ನಿಮಗೆ ಈ ಪರ್ಸನ್ ಮೆಸೇಜ್ ಮಾಡ್ತಾರೆ. ಯಾವಾಗೆಲ್ಲ ನಿಮ್ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅವಾಗ ಈ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ತಾರೆ ಅನ್ಬೋದು. ಸೊ ಇಟ್ ಟೇಕ್ಸ್ ಟೈಮ್ ಈ ರಿಲೇಶನ್ಶಿಪ್ ಗ್ರೋ ಆಗೋದಕ್ಕೆ, ಅಥವಾ ಒಂದು ಎಮೋಷನಲ್ ವೇ ಅಲ್ಲಿ ಬಿಲ್ಡ್ ಆಗೋದಕ್ಕೆ, ಅಥವಾ ಈ ಪರ್ಸನ್ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ತುಂಬಾ ಟೈಮ್ ತಗೊಂತಾರೆ ಅನ್ಬೋದು. ಬಿಕಾಸ್ ಮೇ ಬಿ ಈ ಪರ್ಸನ್ಗೆ ನಿಮ್ಮ ಆ ಒಂದು ಲೈವ್ಲಿ ನೇಚರ್, ಆ ಒಂದು ಫ್ರೆಂಡ್ಲಿ ನೇಚರ್, ಆ ಒಂದು ನ್ಯಾಚುರಲ್ ಆಗಿರೋದು, ನೀವು ಲೈಕ್ ತುಂಬಾ ಹೆವಿ ಎನರ್ಜಿ ಇಲ್ಲ ನಿಮ್ದು, ಹೆಂಗಿದ್ದೀರಾ ನ್ಯಾಚುರಲ್ ಆಗಿರ್ತೀರಾ, ಆಟ ಆಡ್ಕೊಂಡು ಮಾತಾಡ್ಕೊಂಡು ಫನ್ ಮಾಡ್ಕೊಂಡು, ಮೇ ಬಿ ನಿಮ್ಮ ಈ ನೇಚರೇ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಅವ್ರಿಗೆ ಪ್ರಾಬಬ್ಲಿ ಭಯ ಕೂಡ ಇದೆ, ನಾನು ಈ ಒಂದು ಕನೆಕ್ಷನ್, ಈ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನ ಕಮಿಟ್ಮೆಂಟಿಗೆ ನಾನು ತಕೊಂಡು ಹೋಗ್ಬಾರ್ದು, ಅಥವಾ ಇವಾಗ್ಲೇ ಈ ಕಮಿಟ್ಮೆಂಟ್ ಎಲ್ಲ ಬೇಡ, ಫ್ರೆಂಡ್ಲಿ ವೇ ಆಗಿದೀವಿ, ಫ್ರೆಂಡ್ಲಿ ವೇ ಅಲ್ಲಿ ಇರೋಣ, ಈ ತರ ಒಂದು ಥಾಟ್ ಈ ಪರ್ಸನ್ಗೆ ಎಸ್ಪೆಷಲಿ ನಿಮ್ ಬಗ್ಗೆ ಇದೆ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಸಿ ಇನ್ನು ಎಷ್ಟು ಏನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ಈ ರಿಲೇಶನ್ಶಿಪ್ ಬಗ್ಗೆ, ಕನೆಕ್ಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲಿರೋದು ಇನ್ನೇನಿದೆ. ಬ್ಯಾಕ್ ಸೈಡ್ ಆಫ್ ದ ಡೆಕ್ ಇವಾಗ ಏನ್ ಮೆಸೇಜ್ ಬರುತ್ತೆ, ಯಾವ ಕಾರ್ಡ್ ಬರುತ್ತೆ, ಅದು ಸಮಥಿಂಗ್ ಯು ಡೋಂಟ್ ನೋ. ಈ ಪರ್ಸನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಏನದು. ಓಕೆ, ಸೊ ಬ್ಯಾಕ್ ಸೈಡ್ ಆಫ್ ದ ಡೆಕ್ ನಮಗೆ ಇಲ್ಲಿ 2 ಆಫ್ ಪೆಂಟಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ಬ್ಯುಸಿ ಪರ್ಸನ್ ಇವರು, ಪ್ರಾಬ್ಲಿ ನಿಮಗೆ ಗೊತ್ತಿಲ್ಲ ಅಷ್ಟೇ. ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರ ಲೈಫಲ್ಲಿ, ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೆ ಇವಾಗ ಪ್ರಯಾರಿಟಿ ಕೊಡ್ಬೇಕು, ನಾನು ಈ ಫ್ರೆಂಡ್ಶಿಪ್ ಇವಾಗ ಪ್ರಯಾರಿಟಿ ಕೊಡ್ಬೇಕಾ, ನನ್ನ ಇನ್ನೇನೋ ಒಂದು ಆಪ್ಷನ್ಸ್ ಇರ್ಬೋದು ಅವ್ರ ಲೈಫಲ್ಲಿ. ಸೊ ದೇ ಆರ್ ಬಿಟ್ ಕನ್ಫ್ಯೂಸ್ ಅಂತ ಹೇಳಲ್ಲ. ಸೊ ಈ 2 ಆಫ್ ಪೆಂಟಕಲ್ಸ್ ಅಂದ್ರೆ ಆ ಪರ್ಸನ್ ನೋಡ್ಬೋದು, ಒಂಥರ ಪ್ಲೇಫುಲ್ ಪರ್ಸನ್ ತರ ಫೀಲ್ ಆಗುತ್ತೆ, ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಇವಾಗ ಫಿಗರ್ ಔಟ್ ಮಾಡ್ತಾ ಇದ್ದಾರೆ, ನಾನು ಯಾರಿಗೆ ಜಾಸ್ತಿ ಟೈಮ್ ಕೊಡ್ಬೇಕು, ಯಾರ ಜೊತೆ ಜಾಸ್ತಿ ಮಾತಾಡ್ಬೇಕು, ನನಗೆ ಈ ಕನೆಕ್ಷನ್, ನನಗೆ ಕಮಿಟ್ಮೆಂಟ್ ಬೇಕಾ ಬೇಡ್ವಾ, ಈ ನಾನು ಎಮೋಷನಲಿ ಕನೆಕ್ಟ್ ಆಗ್ತೀನ ಈ ಪರ್ಸನ್ಗೆ. ಪ್ರಾಬಬ್ಲಿ ಈ ತರ ತುಂಬಾ ಕ್ವೆಶನ್ಸ್ ಈ ಪರ್ಸನ್ ಮೈಂಡ್ ಅಲ್ಲಿ ಇದೆ. ಅಟ್ ದ ಸೇಮ್ ಟೈಮ್ ಏನೋ ಒಂದಷ್ಟು ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಪರ್ಸನ್ ಅವ್ರ ಲೈಫಲ್ಲಿ ಇರೋದು ಆಗಿರ್ಬೋದು, ಇದು ಆಪ್ಷನ್ಸ್ ಕೂಡ ಆಗಿರ್ಬೋದು. ಬಟ್ ಅಟ್ ದಿಸ್ ಮೂಮೆಂಟ್ ಈ ಪರ್ಸನ್ ಬ್ಯುಸಿ ಆಗಿದ್ದಾರೆ ಅವ್ರ ಲೈಫಲ್ಲಿ ಅಂತಾನೆ ಹೇಳ್ಬೋದು. ಅವರಿಗೆ ಫಿಗರ್ ಔಟ್ ಮಾಡಕ್ ಆಗ್ತಾ ಇಲ್ಲ ಯಾರು ಇಂಪಾರ್ಟೆಂಟ್, ಯಾವ ಆಪ್ಷನ್ಸ್ ಇಂಪಾರ್ಟೆಂಟ್ ಆ ತರ. ಬಟ್ ಒನ್ ಥಿಂಗ್ ಇಸ್ ವೆರಿ ಮಚ್ ಕನ್ಫರ್ಮೇಶನ್, ನೀವು ಎಷ್ಟು ಎಮೋಷನಲಿ ಕನೆಕ್ಟೆಡ್ ಆಗಿದ್ದೀರಾ ಈ ಕನೆಕ್ಷನ್ ಮೇಲೆ, ಎಷ್ಟು ನಿಮಗೆ ಖುಷಿ ಆಗುತ್ತೆ ಈ ಪರ್ಸನ್ ಜೊತೆ ಮಾತಾಡಿದಾಗ, ಅಷ್ಟೇ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ಈ ಪರ್ಸನ್ನಿಗೂ ಕೂಡ. ಲೆಟ್ಸ್ ಸಿ ಇನ್ನೊಂದು ಮೆಸೇಜ್ ನೋಡೋಣ ನಿಮಗೆ ಗೊತ್ತಿಲ್ದಿರೋದು ಈ ಪರ್ಸನ್ ಬಗ್ಗೆ. ದೇರ್ ಈಸ್ ಸ್ಟ್ರೆಂತ್, ಲಿಯೋ ಎನರ್ಜಿ, ಪಾಸಿಬಿಲಿಟಿ ಇದೆ, ಸನ್ ಎನರ್ಜಿ ಬರ್ತಾ ಇದೆ. ಪಾಸಿಬಿಲಿಟಿ ಇದೆ ಈ ಪರ್ಸನ್ ಆಲ್ರೆಡಿ ತುಂಬಾ ಜನ ಗೊತ್ತಿದ್ದಾರೆ. ಮೇ ಬಿ ನೀವು ನಿಮ್ಕಿಂತ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ಇರೋರ್ ಬಗ್ಗೆ ಕೂಡ ಕೇಳ್ತಾರೆ, ಅಥವಾ ನೀವು ಅವ್ರಕ್ಕಿಂತ ಹೈಯರ್ ಪೊಸಿಷನ್ ಅಲ್ಲಿ ಇರ್ಬೋದು. ಐ ಡೋಂಟ್ ನೋ ವೈ ಏಜ್ ಡಿಫ್ರೆನ್ಸ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ಏಜ್ ಡಿಫ್ರೆನ್ಸ್ ಇದೆ, ಅಥವಾ ಯಾರೋ ಒಬ್ರು ಇಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆ ಒಂದು ರೈಟ್ಸ್ ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಇದೆ. ಇಲ್ಲಿ ಒಬ್ರು ಅಂಡರ್ ಕಾನ್ಫಿಡೆಂಟ್ ಅಂತ ಹೇಳಲ್ಲ, ಒಬ್ರಿಗೆ ಇಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಜಾಸ್ತಿ, ಲೈಕ್ ತುಂಬಾ ಜನ ಗೊತ್ತಿದ್ದಾರೆ, ತುಂಬಾ ಜನರದ್ದು ರೆಸ್ಪೆಕ್ಟ್ ಇವ್ರ ಜೊತೆ ಇದೆ, ತುಂಬಾ ಜನ ಇವ್ರ ಹೆಸರು ಗೊತ್ತು, ಐ ಮೀನ್ ವೆಲ್ ರೆಪ್ಯೂಟೆಡ್ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರೋ ಒಬ್ರು ಕಾಮನ್ ಪರ್ಸನ್. ಸೊ ಆ ಥರ ಒಂದು ಡಿಫ್ರೆನ್ಸ್ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ನೋಡ್ತಾ ಇದೀನಿ. ಬಟ್ ಯಾ, ಲೆಟ್ಸ್ ಸಿ ವಾಟ್ ಎಲ್ಸ್ ದೇರ್ ಇಸ್. ಲುಕ್ ಎಟ್ ದಿಸ್ 6 ಆಫ್ ವಾಂಡ್ಸ್ ಮತ್ತೆ ಸ್ಟ್ರೆಂತ್ ಅಂತ ಬಂದ್ರೆ, ಡೆಫಿನೆಟ್ಲಿ ಹೋಗ್ತಾ ಹೋಗ್ತಾ ನೀವು ಎಷ್ಟೇ ಈ ಕನೆಕ್ಷನ್ ಹೈಡ್ ಮಾಡೋದಕ್ಕೆ ಹೋದ್ರು, ಎಷ್ಟೇ ಈ ಫೀಲಿಂಗ್ಸ್ ಈ ಎಮೋಷನ್ಸ್ ನೀವು ಹೈಡ್ ಮಾಡೋದಕ್ಕೆ ಹೋದ್ರು, ತುಂಬಾ ಜನ ನೋಟಿಸ್ ಮಾಡ್ತಾರೆ ದಟ್ ನಿಮಗೆ ಅವ್ರ ಕಂಡ್ರೆ ಇಷ್ಟ ಇದೆ ಅಂತ. ಎಷ್ಟೇ ನೀವು ಇದನ್ನ ಸೀಕ್ರೆಟ್ ಆಗಿಡೋದಕ್ಕೆ ಹೋದ್ರು, ನಿಮ್ ಭಾವನೆಗಳನ್ನ ಮುಚ್ಚಿಡೋದಕ್ಕೆ ಹೋದ್ರು, ಇದರ್
ನಿಮ್ಮ ಒಂದು ಭಾವನೆಗಳು ಅವ್ರಿಗೆ ಗೊತ್ತಾಗೋದು ಅಥವಾ ಅವರ ಒಂದಷ್ಟು ಭಾವನೆಗಳು ನಿಮಗೆ ಗೊತ್ತಾಗೋದು ನೀವಿದನ್ನ ಐಡೆಂಟಿಫೈ ಮಾಡ್ದಾನೆ ಇದ್ರು ನಿಮ್ಮ ಸುತ್ತಮುತ್ತ ಇರೋ ಜನರು ಇದನ್ನ ಐಡೆಂಟಿಫೈ ಮಾಡ್ತಾರೆ ಆ್ಯಂಡ್ ಡಾರ್ಕ್ ಅಲ್ಲಿರೋ ಫೀಲಿಂಗ್ಸ್ ಲೈಟಿಗೆ ಬರುತ್ತೆ ಅಂತ ಹೇಳ್ಬೋದು. ವೆರಿ ಸೂನ್ ನಾನೇನ್ ನೋಡ್ತಾ ಇದೀನಿ, ಒಂದಷ್ಟು ಜನ ಫಿಗರ್ ಔಟ್ ಮಾಡ್ತಾರೆ. ನೀವ್ ಎಷ್ಟೇ ಇದನ್ನ ಹೈಡ್ ಮಾಡಿದ್ರು, ಎಷ್ಟೇ ಹೇಳ್ದಾನೆ ಎಕ್ಸ್ಪ್ರೆಸ್ ಮಾಡ್ದಾನೆ ಎಷ್ಟೇ ಇಟ್ಕೊಂಡ್ರು ಒಂದಷ್ಟು ಸೆಟ್ ಆಫ್ ಪೀಪಲ್ ಅಬ್ಸರ್ವ್ ಮಾಡ್ತಾರೆ ಅಂಡ್ ಐಡೆಂಟಿಫೈ ಕೂಡ ಮಾಡ್ತಾರೆ. ಅಂಡ್ ನೀವು ಪಾಪ್ಯುಲರ್ ಕಪಲ್ಸ್ ಕೂಡ ಆಗ್ತೀರಾ ಅನ್ಬೋದು. ಐ ಡೋಂಟ್ ನೋ ವೈ ನನಗೆ ಈ ಮೆಸೇಜ್ ಯಾಕೆ ಬರ್ತಾ ಇದೆ. ತುಂಬಾ ಜನರು ಗೊತ್ತಾಗುತ್ತೆ ಅಂಡ್ ಕೈಂಡ್ ಆಫ್ ಪಾಪ್ಯುಲರ್ ಕಪಲ್ಸ್ ನೀವು ಆಗೋ ಪಾಸಿಬಿಲಿಟಿ ಇದೆ. ಸೆಲೆಬ್ರಿಟಿ ವೈಬ್ಸ್ ಬರ್ತಾ ಇದೆ. ತುಂಬಾ ಜನ ಖುಷಿಯಾಗಿರ್ತಾರೆ ನಿಮ್ ರಿಲೇಶನ್ಶಿಪ್ ನೋಡ್ಬಿಟ್ಟು. ತುಂಬಾ ಜನ ನಿಮ್ನ ಇನ್ಸ್ಪಿರೇಷನ್ ಆಗಿ ಕೂಡ ತಗೊಂಡಿರ್ತಾರೆ. ಐ ಡೋಂಟ್ ನೋ ವೈ ಆ ಥರ ಒಂದು ಮೆಸೇಜ್ ಬರ್ತಾ ಇದೆ, ಬಟ್ ಇಟ್ಸ್ ಮೋರ್ ಲೈಕ್ ಪಾಸಿಟಿವ್ ಮೆಸೇಜ್. ಏನು ಹೆದರ್ಕೊಂಬೇಡಿ. ಎಲ್ಲೋ ಒಂದ್ ಕಡೆ ನಿಮಗೆ ಭಯ ಇದೆ, ನಾನು ಕಮಿಟ್ ಆದ್ರೆ ಅಥವಾ ರಿಲೇಶನ್ಶಿಪ್ ಲವ್ ಅನ್ನೋ ಒಂದು ವರ್ಡ್ ತಗೊಬಂದ್ರೆ ಎಲ್ಲಿ ನನ್ನ ಲೈಫಲ್ಲಿ ಆಗ್ಬಾರ್ದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೋ ಅಥವಾ ಎಲ್ಲಿ ತಪ್ಪು ರಾಂಗ್ ಡಿಸಿಷನ್ ಮಾಡ್ತೀನೋ ಹಾಗೆಲ್ಲ ಅನ್ಕೊಂಬೇಡಿ. ಅಥವಾ ನಿಮಗೆ ಎಲ್ಲಿ ತುಂಬಾ ಜನರಿಂದ ನೆಗೆಟಿವ್ ವೈಬ್ಸ್ ಬರುತ್ತೋ ಅಂತ ಅನ್ಕೋಬೇಡಿ. ಬಿಕಾಸ್ ನಾನು ಏನ್ ನೋಡ್ತೇನೆ, ನಿಮಗೆಲ್ಲ ಬೇಕಾಗಿರೋ ಸಪೋರ್ಟ್ ಈ ರಿಲೇಶನ್ಶಿಪ್ಪಿಗೆ ಸಿಗುತ್ತೆ ಅಂಡ್ ತುಂಬಾ ಜನ ಇದನ್ನ ಸಪೋರ್ಟ್ ಕೂಡ ಮಾಡ್ತಾರೆ ಅಂಡ್ ತುಂಬಾ ಜನರಿಂದ ನಿಮಗೆ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ ಅನ್ಬೋದು. ಸೊ ತುಂಬಾ ಹೆದರ್ಕೊಂಬೇಡಿ, ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ಳಿ. ಏನ್ ತಗೊಂತೀರಾ ಅದಕ್ಕೆ ಸ್ಟಿಕ್ ಆನ್ ಆಗಿ, ದಟ್ಸ್ ಇಟ್. ಅಂಡ್ ಡೋಂಟ್ ವರಿ ಅಬೌಟ್ ದ ರೆಸ್ಟ್. ಜನರು ಹೆಂಗಿದ್ರು ಕಾಮೆಂಟ್ ಮಾಡ್ತಾರೆ, ಸೊ ಫರ್ಗೆಟ್ ಅಬೌಟ್ ಇಟ್. ಓಕೆ, ಸ್ಟ್ರಾಂಗ್ ಆಗಿರಿ, ಬ್ರೇವ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ ಅಂಡ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಎಸ್, ದಟ್ಸ್ ದ ಮೆಸೇಜ್. ಏನ್ಸುತ್ತೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದಾಯ್ತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ. ಓಕೆ, ಬಾಯ್.